ಮುಖ್ಯಮಂತ್ರಿಗಳಿಗೆ ಇದು 17ನೆಯ ಬಜೆಟ್. ಹಾಗೆ ನೋಡಿದ್ರೆ ವಿಪರೀತವಾದ ಅನುಭವ ಇದು ಇರುವಂತಹ ಬಜೆಟ್ ಆಗಲೇಬೇಕು ಬಿಕಾಸ್ ಆಫ್ ದಿ ನಂಬರ್ ಆಫ್ ಇಯರ್ಸ್. ಇನ್ನು ರಾಜ್ಯಕ್ಕೆ ಇದು 26 ಮತ್ತು 27ನೇ ಸಾಲಿನ ಬಜೆಟ್. ಅನ್ಫಾರ್ಚುನೇಟ್ಲಿ ಭಾಳ ದುರದೃಷ್ಟಕರ ಏನು ಅಂದರೆ ರಾಜ್ಯಗಳ ಬಜೆಟ್ಗಳ ಮಹತ್ವ ನೆಗೆದು ಬಿದ್ದು ಹೋಗಿ ಭಾಳ ದಿನ ಆಗೋಗಿದೆ. ಬಿಕಾಸ್ ದೇ ಡು ನಾಟ್ ಹ್ಯಾವ್ ಮಚ್ ಮ್ಯಾನೋವರಿಂಗ್ ಪವರ್ ಇಲ್ಲ ಅವ್ರ ಹತ್ರ ಯಾವುದೇ ರೀತಿಯಲ್ಲಿ. ತೆರಿಗೆಯನ್ನು ಎತ್ತಕ್ಕಾಗಲಿ ಅಥವಾ ಇನ್ನೊಂದನ್ನು ಸ್ಪೆಂಡಿಂಗಲ್ಲಿದೆ, ಎತ್ತಕ್ಕೆ ಅಲ್ಲಿಲ್ಲ. ಹಾಗಾಗಿ ಭಾಳ ದೊಡ್ಡ ಮುಖ್ಯ ಸ್ಥಾನವನ್ನು ಪಡೆಯುತ್ತೆ ಅಂತ ಅನ್ನದೇ ಇದ್ದರೂ ರಾಜ್ಯಕ್ಕೆ ಇಂಪಾರ್ಟೆಂಟು. ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಮಂಡನೆಯನ್ನು ಆರಂಭಿಸಿದ್ರು. ಅದು ಕಾಕತಾಳೀಯವಾಗಿ ರಾಹುಕಾಲಕ್ಕೆ ಮೊದಲು ಎಂದು ನಾವು ಭಾವಿಸೋಣ. ಮುಖ್ಯಮಂತ್ರಿಗಳು ಅದರ ತೀರ್ಮಾನ ಮಾಡಿ ಮೊದಲು ನಾನು ರಾಹುಕಾಲಕ್ಕೆ ಮೊದಲು ಮಾಡ್ತೀನಿ ಅಂತ ಮಾಡಿರ್ತಾರೆ ಅಂತ ನಾನು 154% ಕಾಕಾ ಪಾಟೀಲ್ ಆಣೆ ಮೇಲೆ ನಾನು ನಂಬಲ್ಲ. ಅದನ್ನ ಕಾಕತಾಳೀಯವಾಗಿ ಆಗಿರಬೇಕು ಅಂತ ಅನ್ಕೋತೀನಿ. ಇಲ್ದಿದ್ರೆ ಯಾರು ಹೇಳಿ. 3 ಗಂಟೆ 30 ನಿಮಿಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ನಾನು ಒಂದ್ಸರಿ ನನಗೆ ಸಿಕ್ಕಿದಾಗ ಕೇಳಿದ್ದೆ, ಯಾಕೆ ಮಾಡ್ತೀರಿ ಕೆಲಸನ? ಹೂ ವಿಲ್ ಕಮ್ ಆ್ಯಂಡ್ ಲಿಸನ್ ಟು ಆಲ್ ದಿಸ್? ಇದು ಕೇಳಿಸ್ಕೊತಾ ಕೂತ್ಕೋತಾರೆ. ನೋಡಿ, ಇವತ್ತಿನ ಅವರ ಭಾಷಣದಲ್ಲಿ 3 ಗಂಟೆ 30 ನಿಮಿಷ ಓದೋವಾಗ ಯು ಆರ್ ನಾಟ್ ಯಂಗ್. ಆ ವಾಯ್ಸಲ್ಲಿ ಆ ಏರಿಳಿತಗಳು, ಉತ್ಸಾಹಗಳು, ಇರಬೇಕಾದ ಅಬ್ಬರಗಳು, ಒತ್ತಡಗಳು, ಪದಗಳ ಬಳಕೆ ಬಂದಾಗ ಬಿರಬೇಕಂತ ಸಿಟ್ಟು, ಸೆಡವು, ಸಂತೋಷ, ಸಂಭ್ರಮ, ದುಃಖ ಏನೂ ಇರಲ್ಲ. ಹಿಂಗೆ ಬಗ್ಗು ನಿಂತರೆ ತಲೆ ಎತ್ತಕ್ಕಾಗದೇ ಇರೋ ಪರಿಸ್ಥಿತಿ ಅದು. ಯಾಕೆ ಬೇಕದು? ಅದರ ಬದಲು ಒಂದು 15 ನಿಮಿಷದ ಅಬ್ಬರದ ಬಜೆಟನ್ನು ಮಂಡಿಸಿ ಬೇಕಿದ್ದಲ್ಲ ಓದ್ಕೊಳ್ರಿ ಪುಸ್ತಕದಲ್ಲಿ ಅಂತಂತಂದರೆ ಇಟ್ ವಿಲ್ ಬಿ ಎಫೆಕ್ಟಿವ್. ಅದು ಏನೋ 3 ಗಂಟೆ ಓದಿದ್ರು, 2:50ಕ್ಕೆ ಮುಗಿಸಿದ್ರು, ಯಾರ ಓಲೈಕೆನೂ ಇಲ್ಲ ಆರೈಕೆನೂ ಇಲ್ಲ ಅಂತ ಹೇಳಿದ್ರು. ಮೇಲ್ನೋಟಕ್ಕೆ ಈ ಬಜೆಟನ್ನು ಭಾಳ ಸರಳವಾಗಿ ವರ್ಣಿಸಬಹುದು. ಆರ್ಥಿಕವಾಗಿ ಅತ್ಯಂತ ಅಪಾಯಕಾರಿಯಾಗಿ ಕಾಣಿಸ್ತಿದೆ ದೀರ್ಘಕಾಲದ ದೃಷ್ಟಿಕೋನದಿಂದ. ರಾಜಕೀಯವಾಗಿ ಏನೇ ಇರಬಹುದು, ಸಾಮಾಜಿಕವಾಗಿ ಕೊಡಬಹುದಾದನ್ನು ಎಲ್ಲ ಸರ್ಕಾರಗಳ ರೀತಿ ಅವರು ಕೊಟ್ಕೊಂಡು ಹೋಗಿದ್ದಾರೆ. ಅಲ್ಲೊಂದಿಷ್ಟು ಹೆಚ್ಚು, ಇಲ್ಲೊಂದಿಷ್ಟು ಕಡಿಮೆ ಅಷ್ಟೆ. ಈ ಆರ್ಥಿಕ ಪರಿಸ್ಥಿತಿಗೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ನಾನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಬಿಕಾಸ್ ಇಟ್ ಲುಕ್ಸ್ ಲೈಕ್ ಈ ಗ್ಯಾರಂಟಿ ಸ್ಕೀಮನ್ನು ಡಿಸೈನ್ ಮಾಡಿದ್ದ ಗಿರಾಕಿಗಳನ್ನು ಕರ್ಕೊಂಬಂದು KR ಸರ್ಕಲಲ್ಲಿ ಹೊಡಿಬೇಕೀಗ ನಾವು. ಅವರಿಂದಾನೇ ಆಗ್ತಾ ಇರೋದು. 60,000 ಕೋಟಿ ಹೇಗೆ ಒಂದು ಇಡೀ ಬಜೆಟ್ ಚಿತ್ರಣವನ್ನು ಪಲ್ಲಟ ಮಾಡಿಬಿಟ್ಟಿದೆ ಅನ್ನೋದನ್ನು ಮುಂದೆ ನನ್ನ ಕೊಲೀಗ್ಸು ಕೇಳ್ತಾ ಹೋದಂಗೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗಾಗತ್ತೆ ಅನ್ನೋಕ್ಕೆ. ದ್ಯಾಟ್ ಈಸ್ ಹೌ ಟುಡೇಸ್ ಬಜೆಟ್ ಈಸ್. ಸರಿ, ಆಲ್ ರೈಟ್. ಸಿದ್ದರಾಮಯ್ಯನವರು ತಂತಿ ಮೇಲಿನ ನಡಿಗೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದೇರ್ ವಾಸ್ ಎ ಎಕ್ಸ್ಪೆಕ್ಟೇಷನ್ ಮುಖ್ಯಮಂತ್ರಿಗಳು ಉಳಿತಾಯ ಬಜೆಟನ್ನು ಮಾಡ್ಬೋದು ಅಂತ. ನಾನು ಹೇಳ್ತಾ ಇದ್ದೆ ಅದು ಜೋಕ್ ಆಗುತ್ತೆ ಅದು ಅಂತ. ಡೋಂಟ್ ಡೂ ಇಟ್, ಇಟ್ಸ್ ನಾಟ್ ಫೇರ್. ಅದು ಪುಸ್ತಕಗಳಲ್ಲಿ ಏನು ಬೇಕಾದ್ರೂ ಬರ್ಕೋಬೋದು. ಪ್ರಾಜೆಕ್ಟ್ ರಿಪೋರ್ಟ್ನ ಆಂಟ್ರಪ್ರನರ್ಗಳಾಗಕ್ಕೆ ಅಂದರೆ ಉದ್ಯೋಗದಾತರಾಗಕ್ಕೆ ಯಾರು ಕಂಪನಿಗಳನ್ನು ಸ್ಟಾರ್ಟ್ ಮಾಡುವಾಗ, ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಎಕ್ಸೆಲ್ ಶೀಟ್ಗಳಲ್ಲಿ ಪ್ರೊಜೆಕ್ಷನ್ಸನ್ನು ಮಾಡ್ಕೊಂಡು ಬರ್ತಾರೆ. ಎಷ್ಟು ಬೇಕಾದ್ರೂ ಹಾಕೋಬೋದು ನೀನು. ನಾವು ಪಬ್ಲಿಕ್ ಟಿವಿನ ಸ್ಟಾರ್ಟ್ ಮಾಡೋ ಟೈಮಲ್ಲಿ ನನ್ನ ಜೊತೆ ಪ್ರಾಜೆಕ್ಟ್ ರಿಪೋರ್ಟ್ ಬರೆಯೋಕ್ಕೆ ಕೂತಿದ್ದಂಥ ವ್ಯಕ್ತಿ ನನಗೆ ಅದನ್ನು ಹೇಳಿದ್ರು. ನಾನು 5ನೇ ವರ್ಷಕ್ಕೆ ಬ್ರೇಕ್ ಈವನ್ಗೆ ಬರ್ತೀನಿ ಅಂತಂದಾಗ ಅವ್ರು ನಕ್ಕಿಬಿಟ್ರು. ಅದೇನು ಬಿಡಿ ಸರ್, ಎಕ್ಸೆಲ್ ಶೀಟಲ್ಲಿ ಎಷ್ಟು ಬೇಕಾದ್ರೂ ಹಾಕ್ಬೋದು ಅಂತ. 2ನೇ ವರ್ಷಕ್ಕೆ ಹಾಕೋಬೋದು ಸರ್, ಏನೀಗ ಅಂತ ಕೇಳೋನು ಯಾವನು ಅಂತ. ಹಾಗಾಗಬಾರ್ದು ಬಜೆಟ್ಗಳು. ಬಜೆಟ್ಸ್ ಶುಡ್ ಬಿ ಎ ಸ್ಯಾಕ್ರೋಸ್ಯಾಂಟ್ ಡಾಕ್ಯುಮೆಂಟ್. ಪವಿತ್ರವಾದಂತಹ ಅದೊಂದು ರೀತಿ ಬೈಬಲ್ಲು, ಭಗವದ್ಗೀತೆ ಇದ್ದಂಗೆ ಮುಂದಿನ 1 ವರ್ಷ ಆರ್ಥಿಕ ವಿಚಾರದಲ್ಲಿ ನಮಗದು ಇರಬೇಕು. ಬರೀ ಬುರುಡೆ ಬಿಟ್ಕೊಂಡು ಸುಳ್ಳು ಹೇಳ್ಕೊಂಡು ಪಾಲನೆ ಮಾಡೋಕ್ಕಾಗದೇ ಇರೋದನ್ನೆಲ್ಲ ಹಾಕೋದಲ್ಲ. ಹಾಗಾಗಿ ಉಳಿತಾಯ ಬಜೆಟನ್ನು ಅವ್ರು ಪುಣ್ಯಕ್ಕೆ ಮಾಡಿಲ್ಲ. 4,49,000 ಕೋಟಿ ರೂಪಾಯಿಗಳ ಗಾತ್ರದ ಬಜೆಟನ್ನು ಮಂಡಿಸಿದ್ದಾರೆ. 48,000 ಕೋಟಿ ರೂಪಾಯಿನ ವೆಚ್ಚವನ್ನು ತೋರಿಸ್ತಾ ಇದ್ದಾರೆ ಅದರಲ್ಲಿ ಅಂತ ಕಾಣಿಸ್ತಾ ಇದೆ. ಬಟ್ ದೇರ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್ ಇನ್ ದಿಸ್ ಬಜೆಟ್. ಫಿನಾನ್ಷಿಯಲ್ಸನ್ನು ಓದ್ತಾ ಕೂತ್ಕೊಂಡ್ರೆ ಕಾಣಿಸ್ತಾ ಇದೆ. ಅದೇನು ಅಂತ ಆಮೇಲೆ ನೋಡೋಣ. ಒಂದು ಗ್ರೇಟ್ ನ್ಯೂಸ್ ಏನಪ್ಪ ಅಂತಂದರೆ, ಜನಪ್ರಿಯ ಯೋಜನೆಗಳಿಗೆ ಹೋಗಿಲ್ಲ, ಥ್ಯಾಂಕ್ ಗಾಡ್, ಟಚ್ ವುಡ್, ಗಾಡ್ ಬ್ಲೆಸ್ ಹಿಮ್. ಯಾರನ್ನ ಚೀಫ್ ಮಿನಿಸ್ಟರ್ನ ಗೊತ್ತಿಲ್ಲ ನನಗೆ, ಯಾಕೆಂದರೆ ಇರೋದನ್ನೇ ನಿಭಾಯಿಸೋಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ, ಹಾಗಾಗಿ ಇದ್ದಾರೆ. ಒಂದು ಗುಡ್ ನ್ಯೂಸ್ ಏನಂದರೆ 16 ವರ್ಷದ ಮಕ್ಕಳಿಗೆ ಒಳಗಡೆ ಇರೋ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದರೆ ಇಟ್ ಲುಕ್ಸ್ ಲೈಕ್ ಎ ಜನರಲ್ ಸ್ಟೇಟ್ಮೆಂಟ್ ಇದ್ದಂಗಿದೆ. ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೈಲಿ ಮಾತಾಡಿ ಪ್ಲ್ಯಾಟ್ಫಾರ್ಮ್ಗಳಿಂದಾನೇ ಅದನ್ನು ಬ್ಯಾನ್ ಆಗೋ ರೀತಿ ನೋಡಿಕೊಂಡ್ರೆ ಬೆಟರೇ ಹೊರತು ಇಲ್ಲಿ ಟೆಂಪರರಿಯಾಗೇನೋ ತಿಪ್ಪೆ ಸಾರಿಸೋ ಥರ ಮಾಡಿದ್ರೆ ಅದು ವರ್ಕೌಟ್ ಆಗಲಿಕ್ಕಿಲ್ವೇನೋ. ಬಟ್ ಸ್ಟಿಲ್ ದ ಥಾಟ್ ಈಸ್ ಗುಡ್, ಒಳ್ಳೆಯದದು, ಮಾಡಲಿ, ನೋಡೋಣ ಏನು ಮಾಡ್ತಾರೆ ಅಂತ. ಟಕ್ಕಂತ ಹೋಗಬೇಕು ಅನ್ನೋದಾದರೆ ಅದಕ್ಕೆ ಮೊದಲು 3 ಜನ ಮಾತಾಡ್ದಂಗೆ ಕಾಣಿಸ್ತಾ ಇದೆ.
ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಫಸ್ಟು ಆ 3 ಜನದ ಮಾತ್ರ ನೋಡ್ಬಿಡೋಣ. ಎಸ್, 3 ಅಲ್ಲ 2 CMದು. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. 16 ವರ್ಷದ ಒಳಗಡೆ ಮೊಬೈಲ್ ಇಟ್ಕೋಬಹುದು, ಬಟ್ ಸೋಷಿಯಲ್ ಮೀಡಿಯಾ ಮಾಡಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ ನಾವು. ಅದಕ್ಕೆ ಫಾರ್ಮುಲೇಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಗೆ ಹೇಳ್ತೀವಿ. 16 ವಯಸ್ಸಿನಕ್ಕಿಂತ ಕಮ್ಮಿ ಇರುವಂಥ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ನಿಷೇಧಿಸೋದು ಒಳ್ಳೆಯದೇ, ಅದನ್ನು ಸ್ವಾಗತಿಸ್ತೀವಿ. 16 ವರ್ಷದ ಮಕ್ಕಳು ಮೊಬೈಲ್ ಇಟ್ಕೋಬೋದು, ಸೋಷಿಯಲ್ ಮೀಡಿಯಾ ಮಾಡೋಂಗಿಲ್ಲ. ಹಂಗಾಗಲ್ಲ ಸರ್, ಐ ಆಮ್ ಸಾರಿ. ನಾನು ಟೆಕ್ನಾಲಜಿ ಮ್ಯಾನ್ ಅಲ್ಲ. ನನ್ನ ಹತ್ರ ಸೋಷಿಯಲ್ ಮೀಡಿಯಾ ಇಲ್ಲವೂ ಇಲ್ಲ. ಅಂದರೆ ವಾಟ್ಸಪ್ಪು, ಅದೇನೋ ಇನ್ಸ್ಟಾಗ್ರಾಮು, ಅದೇನೋ ರೀಲ್ಸು, ಆಮೇಲೆ ಅದೇನೋ ಇದು ಫೇಸ್ಬುಕ್ಕು, ಲೆಗ್ ಬುಕ್ಕು, ಐ ಬುಕ್ಕು, ಇಯರ್ ಬುಕ್ಕು, ಕೋತಿ ಬುಕ್ಕು, ಯಾವ ಬುಕ್ಕು ಇಲ್ಲ ನನ್ನ ಹತ್ರ. ಸ್ಟಿಲ್ ಐ ಆಮ್ ಲಿವಿಂಗ್. ಸ್ಟಿಲ್ ನನ್ನ ಜ್ಞಾನ ಕಡಿಮೆ ಆಗಿಲ್ಲ. ಸ್ಟಿಲ್ ನನಗೆ ತಿಳ್ಕೋಬೇಕು ಅನ್ನೋ ಉತ್ಸಾಹ ಸತ್ತಿಲ್ಲ. ತಿಳ್ಕೊಳ್ಳೋಕ್ಕೆ ಬೇಕಾದ ಮಾರ್ಗಗಳು ಬಂದೂ ಆಗಿಲ್ಲ ನನಗೆ. ಹೇಗೆ? ಇಟ್ ಆಲ್ ಡಿಪೆಂಡ್ಸ್ ಆನ್ ಯು ಅಷ್ಟೇ. ಇಲ್ಲೂ ಅಷ್ಟೇ, ಚೀಫ್ ಮಿನಿಸ್ಟರ್ ಹೇಳ್ತಿದ್ದಾರೆ ಮೊಬೈಲ್ ಇಟ್ಕೋಬೋದು, ಹಂಗಾಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಇಫ್ ಯು ವಾಂಟ್ ಟು ಬ್ಯಾನ್ ದೆಮ್, ಲಾಗಿನೇ ಆಗೋಕ್ಕಾಗಬಾರ್ದು ಅವರು ಸೋಷಿಯಲ್ ಮೀಡಿಯಾ ಒಳಕ್ಕೆ. ದೇರ್ ಅಕೌಂಟ್ಸ್ ಇರ್ಕೂಡ್ದು. ಅದಾಗಬೇಕು ಅಂದರೆ ಆಯಾ ಮೊಬೈಲ್ ಆಯಾ ಕಂಪನಿಗಳಿಂದಾನೇ ನೀವು ಮಾಡಬೇಕು, ವಿಚ್ ಈಸ್ ಆಸ್ಟ್ರೇಲಿಯಾ ಹ್ಯಾಸ್ ಡನ್. ಆಸ್ಟ್ರೇಲಿಯಾ ಅದನ್ನು ಮಾಡಿ ಪ್ಯುನಿಟಿವ್ ಮೆಥಡ್ಸನ್ನು, ಅಂದರೆ ಫೈನ್ಗಳನ್ನು ಇಟ್ಟಿದ್ದಾರೆ. ಎನಿ ಪ್ಲ್ಯಾಟ್ಫಾರ್ಮ್ ವಿಚ್ ವಯೋಲೇಟ್ಸ್, ಅದಕ್ಕೆ ದುಡ್ಡು ಫೈನ್ ಕಟ್ಟಬೇಕಾಗಿ ಬರುತ್ತೆ ಆಮೇಲೆ. ಹಾಗಾಗಿ ಅವರಲ್ಲಿ ಬ್ಯಾನ್ ಮಾಡೋಕ್ಕಾಗಿದ್ದಾರೆ. ನೀವು ಹೀಗೆ ಮಾಡಲಿಕ್ಕೆ ಬರಲ್ಲ ಅದನ್ನು. ಬಟ್ ಇಟ್ಸ್ ಎ ಗುಡ್ ಥಾಟ್, ನಾನು ಬ್ಯಾಡ್ ಥಾಟ್ ಅಂತ ಹೇಳಿಲ್ಲ. ರಾಜ್ಯಕ್ಕೆ ಸಾಮಾಜಿಕ ಜಾಲತಾಣವನ್ನು ನಿಷೇಧ ಮಾಡುವ ರೀತಿ ಪ್ಲ್ಯಾಟ್ಫಾರ್ಮ್ ಲೆವೆಲ್ನಲ್ಲಿ ಅಧಿಕಾರ ಇದೆ ಅಂತ ನಾನು ಪರಿಗಣಿಸಿಲ್ಲ, ಇಲ್ಲವೂ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ನೀವು ಮಾಡಿದ್ರೆ ಕೋರ್ಟ್ಗೆ ಹೋಗಿ ಮಾಡಿಸ್ತಾರೆ. ಇನ್ನು ಅದೆಲ್ಲ ಅಧಿಕಾರ ಕೇಂದ್ರದಲ್ಲಿದೆ. ಮತ್ತು ನರೇಂದ್ರ ಮೋದಿ, ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಮಾಡಿರಲಿ, ಯಾರು ಮಾಡಿರಲಿ, ಒಳ್ಳೆಯದು ಅಂಥೇಳಿ ಅವರು ಅದನ್ನು ತರೋದು ಉತ್ತಮ. ಅಲ್ಲೊಂದು ಬುರುಡೆ ಬಿಡೋ ಗಿರಾಕಿಗಳೊಂದು 3 ಜನ ಇದ್ದಾರೆ. ನಾವು ವಿ ಡೋಂಟ್ ಬಿಲೀವ್ ಇನ್ ಬ್ಯಾನ್, ವಿ ಬಿಲೀವ್ ಇನ್ ಮಾಡರೇಷನ್ ಅಂತ ಬುರುಡೆ ಬಿಡೋದಿದ್ದಾರೆ. ಒಂದು 6-7 ಜನ 5-6 ಜನ ಇದ್ದಾರೆ. ಒಂದು ದಿನಾನು ಓಟ್ಗೆ ಒಂದು ಗಲ್ಲಿಗೆ ಹೋಗ್ಬಿಟ್ಟು ಕಾರ್ಪೊರೇಷನಲ್ಲಿ 2 ಓಟ್ ತರೋಕ್ಕೆ ಯೋಗ್ಯತೆ ಇಲ್ದಿರೋ ಕಚಡಗಳೆಲ್ಲ ಅಲ್ಲಿದ್ದಾರೆ ಕೇಂದ್ರ ಸಂಪುಟದಲ್ಲಿ. ಒಂದು 3-4 ಜನ ಅವ್ರುಗಳದ್ದು ಇದೇ ವಾದ, ಬರೀ ಇಂಥದ್ದೇ ಬುರುಡೆ ವಾದ ಬರೀ. ಅವ್ರಿಗೇನು ಹೋಗ್ಬೇಕು, ಅವ್ರ ಮಕ್ಕಳು ನೆಗೆದು ಬಿದ್ದೋದಾಗ ಗೊತ್ತಾಗುತ್ತೆ. ನೆಗೆದು ಬಿದ್ದೋಗ್ಲಿ ಅನ್ನೋದೇ ನನ್ನ ಶಾಪ, ಇನ್ನೇನು ಹೇಳೋದು. ಮತ್ತು ಬೇರೆಯವ್ರ ಮಕ್ಕಳು ಹಾಳಾಗ್ತಿರ್ಬೇಕಾದ್ರೆ ಸಾಮಾಜಿಕ ಜಾಲತಾಣದ ಉದ್ದೇಶ ಚರ್ಚೆಯಲ್ಲಿ ಆಗಬೇಕು ಅಂದರೆ ಶಾಲಾ ಕಾಲೇಜ್ ವಲಯದಲ್ಲಿ ನಿರ್ಬಂಧ ಮಾಡ್ಬೋದು, ದಟ್ ಸ್ಕೂಲ್ಸ್ ಮಾಡ್ಕೋಬೋದು ಬೇಕಾದ್ರೆ. ಬಟ್ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಅದು ಭಾಳ ವ್ಯತ್ಯಾಸ ಮಾಡಲ್ಲ. ಶಾಲಾ ಕಾಲೇಜಿನ ಸಂದರ್ಭದಲ್ಲಿ ಅವರು ಕ್ಲಾಸಲ್ಲಿ ಇದ್ದಾಗ ಯೂಸ್ ಮಾಡಿದ್ರೆ, ಹೊರಗೆ ಬಂದ ತಕ್ಷಣ ಚುಚ್ಕೊಂಡು ಕೂತ್ರೆ ಏನು ಪ್ರಯೋಜನ? ವಾಟ್ ಈಸ್ ದಿ ಯೂಸ್? ಏನಿಯೋ ಮಕ್ಕಳ ವೆಬ್ಸೈಟ್ಗೆ ಲಾಗಿನ್ ಆಗೋ ವ್ಯವಸ್ಥೆಗೆ ನಿರ್ಬಂಧ ಹಾಕೋದು, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಸೆಡ್. ಅಲ್ಲಿ ಹೋಗಬೇಕದು, ಅದು ಅಲ್ಲಿಗೆ ಹೋಗಬೇಕಾಗತ್ತೆ. ಆಲ್ ರೈಟ್, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಪೋಷಕರಿಗೆ ನೀವು ಜಾಗೃತಿ ಮೂಡಿಸ್ಬೇಕು ಅಂತ ಇದೆ. ಕೆಲವು ಪೋಷಕರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು, ಕೆಲವು ಪೋಷಕರಿಗೆ ಮಕ್ಕಳೇ ಜಾಗೃತಿಯನ್ನು ಮೂಡಿಸತ್ವೆ. ಇನ್ನು ಕೆಲವು ಪೋಷಕರಿಗೆ ಟಚ್ ಮಾಡಿದ್ರೆ ಮಗು ಎಲ್ಲಿ 6ನೇ ಮಾಡಿ 7ನೇ ಮಾಡಿ, ನದಿ, ಕೆರೆ, ಬಾವಿ, ರೈಲು ಟ್ರ್ಯಾಕು ಇಲ್ಲೆಲ್ಲಿದೆಯೋ ಭಯ ಆ ಲೆವೆಲ್ಗೆ ಬಂದಿದ್ದಾರೆ. ಇನ್ನು ಕೆಲವು ಮಹಾನ್ ಗಿರಾಕಿ ಪೋಷಕರುಗಳು ತಾವು ನೆಮ್ಮದಿಯಾಗಿದ್ದರೆ ಸಾಕು ಅಂತ ಅವರೇ ಕೊಟ್ಟು ಕೂತಿರ್ತಾರೆ. ತಾವು ನೆಮ್ಮದಿಯಾಗಿದ್ದರೆ ಸಾಕು. ನೋಡಿದ್ದೀನಿ, ನೋಡ್ಬಿಟ್ಟೇ ಹೇಳ್ತಿರೋದನ್ನ. ಇದನ್ನು ಎಂಥ ಪಿಡುಗಿಗೆ ವ್ಯಸನಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂತ. ಏಕಾಏಕಿ ಬ್ಯಾನ್ಗೆ ಶಿಕ್ಷಣ ತಜ್ಞರು ಆಕ್ಷೇಪ ಆಯಿತು. ಶಿಕ್ಷಣ ತಜ್ಞರು ಅವರು ಪಂಡಿತೋತ್ತಮರವರು ಏಕಾಏಕಿ ಬೇಡ, ಹೇಗೆ ಮಾಡಬೇಕು ಅಂತ ಹೇಳ್ರಪ್ಪ ಬಂದು, ನಿಮ್ಮ ಮಕ್ಕಳ ಮೇಲೆ ಫಸ್ಟ್ ಮಾಡ್ತೀವಿ. ಸುಮ್ಮನಿದೆ ಈ ದೇಶದ ಕತೆ. ತಜ್ಞರು ಒಳಗೊಂಡ ಸಮಿತಿಗೆ ರಚನೆ. ಸುಮ್ಮನೆ ಕೂತ್ಕೊಳ್ರಿ, ಬಾಯಿ ಮುಚ್ಕೊಂಡು ಸಮಿತಿ 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 ಅಂತ ಸಾಯ್ತಾರೆ ಈ ದೇಶದಲ್ಲಿ. ಟಾಯ್ಲೆಟಲ್ಲಿ ಇವತ್ತು ನೀರು ಬರಲಿಲ್ಲ ಅಂದರೂ ಸಮಿತಿ ಮಾಡು ಅಂತಾನೆ ಒಬ್ಬ ಬಂದು ಬೇಕಾರೆ. ಆ ಲೆವೆಲಲ್ಲಿದೆ ಈ ದೇಶ. ಮಾತೆತ್ತಿದ್ರೆ ಸಮಿತಿ ಬರೀ ಸಮಿತಿನೇ. ಯಾಕಂದ್ರೆ ಇವರೇ ಮೆಂಬರ್ಗಳಾಗಬೇಕಲ್ಲ, ಪುಕ್ಕಟ್ಟೆ ಬಾವುಟಾರಿಸ್ಕೊಂಡು ಓಡಾಡೋಕ್ಕೆ ಯೂಸ್ಲೆಸ್ ಫೆಲೋಸು. ಎಸ್, ಇನ್ನು ಅಪ್ರಾಪ್ತರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿಚಾರವಾಗಿ ಸರ್ಕಾರದ ನಿಲುವನ್ನು ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ VP ಭಂಡಾರಿಯವರು ಸ್ವಾಗತ ಮಾಡಿದರು. ಜೊತೆಗೆ ಪೋಷಕರು ಕೂಡ ಇದು ಒಳ್ಳೆಯ ನಿರ್ಧಾರ ಅಂತ ಹೇಳಿದ್ದಾರೆ.
ಐ ಥಿಂಕ್ ಸ್ವಾಗತಾರ್ಹ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಮನೋವೈದ್ಯನಾಗಿ ನಾನು ಏನು ನೋಡ್ತಾ ಇದ್ದೇನೆ, ಇವತ್ತು ನಮ್ಮ ವಾರ್ಡ್ ಅಲ್ಲಿ 2 ಜನ ಪೇಷಂಟ್ಸ್ ಹೂ ಆರ್ ಅಂಡರ್ 18 ಅಡ್ಮಿಟ್ ಆಗಿದ್ದಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ ಯೂಸೇಜ್. ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಪರಿಚಯ ಮಾಡಿಕೊಂಡು ಈ ಅನ್ಸ್ಕರು. ಇದು ಉತ್ತಮ ಒಂದು ಪ್ರಕ್ರಿಯೆ ಅಂತ ನಾನು ಹೇಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಸ್ಕೂಲಲ್ಲಿ ಮನೆಗೆ ಬಂದ ಕೂಡಲೇ ಅವರಿಗೆ ಮೊಬೈಲ್ ಬೇಕು. ನಮ್ಮಕ್ಕಿಂತಲೂ ಹೆಚ್ಚಾಗಿ ಅವರು ಮೊಬೈಲ್ ಅಲ್ಲಿ ಏನಿದೆ ಅದನ್ನೆಲ್ಲ ಯಾವುದು ಡೌನ್ಲೋಡ್ ಮಾಡಿಕೊಳ್ಬೇಕು. ಈಗ 16 ವರ್ಷದ ಕೆಳಗಿನ ಮಕ್ಕಳಿಗೆ ಫೋನು ಕೊಡ್ಲೇಬಾರ್ದು, ಯಾಕಂದ್ರೆ ತುಂಬಾ ಸುಸೈಡ್ ಎಲ್ಲ ಆಗ್ತುಂಟು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಸಹ ಒಳ್ಳೇದು ಬರುದಿಲ್ಲ ಜಾಸ್ತಿಯಾಗಿ. ಈಗ ಮಕ್ಕಳೆಲ್ಲ ಇವಳು ಯಾರೋ ಹುಡುಗಿ ನನ್ನ ಕಡೆ ಗಿರಾಕಿ ಇದ್ದಂಗಿದೆ ಇದು ಸ್ವಲ್ಪ. ಎಲ್ಲಮ್ಮ ಬಾ, ನಾನು ನೀನು ಸೇರ್ಕೊಂಡು ಇಬ್ಬರು ಒಂದು ಪಾರ್ಟಿ ಮಾಡೋಣ. ಪಾರ್ಟಿ ಅಂದರೆ ಡಮ್ ಪಾರ್ಟಿ ಅಲ್ಲಪ್ಪ. ಹಾಂ, ಪಾರ್ಟಿ ಅಂದರೆ ಅದೇ ಪೊಲಿಟಿಕಲ್ ಪಾರ್ಟಿ ಟೈಪು. ನಾವು ಒಂದು ಗುಂಪು ಕಟ್ಟೋಣ ಬಾಮ್ಮ, ಹೇಳ್ತೀನಿ, ನಾವೆಲ್ಲ ಸೇರ್ಕೊಂಡು ಕಟ್ಟೋಣ ಒಂದು. ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೇನೆ ಬಜೆಟ್ನಲ್ಲಿ ಘೋಷಣೆ ಮಾಡೋ ನಿರ್ಧಾರ ತೆಗೆದುಕೊಂಡಿದ್ದೇನಕ್ಕೆ ಅಂತ. ಯಾಕೆಂದ್ರೆ ಇನ್ನೂ ಏನು ಪ್ಲಾನ್ ಆಫ್ ಆಕ್ಷನೇ ಗೊತ್ತಿಲ್ಲ. ಆ್ಯಕ್ಚುಲಿ ಯು ಆರ್ ರೈಟ್. ನನಗೆ ಸಿದ್ದರಾಮಯ್ಯವ್ರ ಮೇಲೆ ಒಂದು ಸ್ವಲ್ಪ ಬೇಜಾರಿದೆ ಈ ವಿಚಾರದಲ್ಲಿ. ಈ ಶುಡ್ ಹ್ಯಾವ್ ಟೇಕನ್ ಲಿಟಲ್ ಟೈಮ್. ಮತ್ತು ಇದು ಭಾಳ ಇಂಪಾರ್ಟೆಂಟ್ ಡಿಸಿಷನ್ ಆದ್ದರಿಂದ ಇದನ್ನು ಪ್ರತ್ಯೇಕವಾಗಿ ತಗೊಂಬಂದು ರಾಜ್ಯ ಸರ್ಕಾರದ ಆ ಇಚ್ಛಾಶಕ್ತಿಯ ಪ್ರದರ್ಶನ ಆಗಬೇಕಾಗಿತ್ತು. ಈ ರೀತಿ ಬಜೆಟ್ನಲ್ಲಿ ಒಂದು ಲೈನಲ್ಲಿ ಪಾಸಾಗೋ ಸಬ್ಜೆಕ್ಟ್ ಅಲ್ಲ ಇದು. ಡೈಲ್ಯೂಟ್ ಆಗೋಗುತ್ತೆ ಇದರಲ್ಲಿ ನಿಮಗೆ. ಆ್ಯಕ್ಚುಲಿ ಯು ಆರ್ ರೈಟ್, ತರಬೇಕಾಗಿರಲಿಲ್ಲ. ಇದನ್ನು ಸಪರೇಟ್ಲಿ ತಂದು ವೆರಿ ಶುಡ್ ಹ್ಯಾವ್ ಮೇಡ್ ಎನ್ ಅನೌನ್ಸ್ಮೆಂಟ್. ಒಂದು ಕಡೆ ಎಲ್ಲರೂ ಅದನ್ನು ಒಂದು ಯಾವತ್ತೋ ನವೆಂಬರ್ 14ನೇ ತಾರೀಕು ಈ ಥರ ಯಾವುದೋ ಒಂದು ಡೇ ಹುಡುಕೊಂಡು ತಂದು ಅದಕ್ಕೆ ಬೇಕಾಗಿದ್ದ ಒಂದಷ್ಟು ತಯಾರಿಗಳನ್ನು ಮಾಡಿ ಎಲ್ಲ ಮಾಡಬೇಕಾಗಿತ್ತು. ಮಕ್ಕಳ ಜೊತೆ ಒಂದು ಸಂಸತ್ತಿನ ಸಭೆ ಥರ ಒಂದನ್ನು ನಡೆಸಿ ಇವೆಲ್ಲ ಮೋದಿ ಕೇಳಬೇಕಪ್ಪ. ನಂಗೆ ಹಂಗೆ ತಗೊಬರ್ತಾರೆ ಒಂದು ಶಾಲನ್ನ ಕ್ಲೀನಾಗಿ. ಈ ಕಡೆ ಮಕ್ಕಳಿಗೆ ಮಾತಾಡುವಾಗ ಈ ಕಡೆ ಹಾಕತ್ತಾರೆ, ಆ ಕಡೆ ಮಕ್ಕಳಿಗೆ ಮಾತಾಡುವಾಗ ಆ ಕಡೆ ಹಾಕತ್ತಾರೆ. ಹಾಕೊಂಡು ಬರ್ತಾ ಇರ್ತಾರಪ್ಪ. ಅವ್ರ ಕೈ ಕಲ್ತ್ಕೋಬೇಕು, ಅದಾರು ಕಲ್ತ್ಕೊಳ್ಳಿ ಓಲಿ. ಸರ್, ಶಾಲೆಗಳ ಪ್ಲಾಟ್ಫಾರ್ಮ್ ಬಿಟ್ಟು ಬೇರೆ ಏನಿದೆ ಸರ್ ಸದ್ಯಕ್ಕೆ? ಇನ್ ಕೇಸ್ ಆ ಟೈಮನ್ನು ಒಂದು ಪೀರಿಯಡ್ ಇವ್ರು ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಏನಿದೆ ಸರ್ ಇದ್ರಲ್ಲಿ ಸಾಧ್ಯ ಹೇಗೆ? ಅಲ್ಲ, ಇಲ್ಲಾಗಲ್ಲ. ನಾನು ಹೇಳ್ತಿರೋದು ಎಗೈನ್. ಬಟ್ ದಿಸ್ ಈಸ್ ಹೌ ಅವೇರ್ನೆಸ್ನ ನೀವು ರಾಜ್ಯ ಸರ್ಕಾರನ ಟೀಕೆ ಮಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ. ಅವರ ಇಚ್ಛಾಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಅವ್ರಿಗೆ ಅಧಿಕಾರ ಎಷ್ಟಿದೆಯೋ ಬಿಟ್ಟಿದೆಯೋ. ಇಲ್ಲಾಗದೇ ಇರ್ಬೋದು ಶಾಲೆಗಳಲ್ಲಿ. ಶಾಲೆ ಆದಮೇಲಾದರೂ ನಿಯಂತ್ರಣಕ್ಕೆ ಒಂದು ಅವೇರ್ನೆಸ್ ಸ್ಟಾರ್ಟ್ ಮಾಡಬೇಕು ನೀವು. ಇದನ್ನು ಮಾಡಿದ್ರೆ ಈಗಿರೋ ಜನ್ರೇಷನ್ ಹಾಳಾಗೋಗಿದೆ. ಇದನ್ನು ನಾವು ಮುಟ್ಟಕ್ಕಾಗದೇ ಇರ್ಬೋದು ಈ ಜನ್ರೇಷನನ್ನು. ಅಟ್ಲೀಸ್ಟು ಈಗ 3ನೇ ಕ್ಲಾಸು 4ನೇ ಕ್ಲಾಸಲ್ಲಿ ಮಕ್ಕಳಿವೆಯಲ್ಲ, ಅಲ್ಲಿಂದ ಶುರುವಾಗ್ಬಿಡ್ಬೇಕಿದು ಪೇರೆಂಟ್ಸು. ಅದಾದರೂ ಬಚಾವಾಗ್ತೀವಿ. ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ಗಾದ್ರೂ ಜೀತದಾಳುಗಳ ಪ್ಲಾಟ್ಫಾರ್ಮ್ಗಳ ಸೋಷಿಯಲ್ ಮೀಡಿಯಾ ಜೀತದಾಳ ಮಕ್ಕಳುಗಳನ್ನು ನಾವು ಸೃಷ್ಟಿ ಮಾಡಲ್ಲ. ಎಸ್, ಕೋರ್ಟ್ಗೆ ಹೋದ್ರೂ ಕೂಡ ಇದ್ರ ಅಪಾಯ ಹೆಚ್ಚಿರೋದ್ರಿಂದ ನಾಳೆ ದಿನ ಅದು ಬಿದ್ದು ಹೋಗಲ್ವಾ ಸರ್? ಅದ್ರ ಪರವಾಗಿ ನಿಂತ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಅಲ್ಲ, ಇಲ್ಲಿ ಹೋಗೋಕ್ಕೇನು ಇಲ್ವೇ ಇಲ್ವಲ್ಲ. ಇಲ್ಲಿ ಏನರಲ್ಲಿ ಹೋಗ್ತಾರೆ ಈಗಿರು? ಶಾಲಾ ಕಾಲೇಜಿನ ಹಂಗೇನೂ ತರಬಹುದು ಜಾರಿಗೆ. ಸೋಷಿಯಲ್ ಮೀಡಿಯಾ ಯೂಸೇಜ್ನು ಕಂಪ್ಲೀಟ್ ಆಗಿ ಲಾಗಿನ್ ಎಲ್ಲವನ್ನೂ ಬ್ಲಾಕ್ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಅದು ಕೇಂದ್ರ ಸರ್ಕಾರನೇ ಮಾಡ್ಬೇಕು. ಅದನ್ನು ಇವ್ರ ಕೈಲಿ ಮಾಡ್ಲಿಕ್ಕೆ ಬರಲ್ಲ. ಎಸ್, ಮುಂದಕ್ಕೆ ಆಲ್ಕೋಹಾಲ್ ಮದ್ಯಪ್ರಿಯರು ಪರೋಕ್ಷವಾಗಿ ಟ್ಯಾಕ್ಸ್ ಯಾಕಂತೆ ನಂಗೆ ಕಾಣಿಸ್ತಾ ಇಲ್ಲ. 26-27ನೇ ಸಾಲಿಗೆ 45,000 ಕೋಟಿ ಆದಾಯದ ಸಂಗ್ರಹವನ್ನು ಹೊಂದಿದ್ದಾರೆ. ಅಂದರೆ ಗಾಂಧೀಜಿ ಫೋನ್ ಮಾಡಿದ್ರ? ಇಲ್ಲ ಅಲ್ಲ, ಇಲ್ಲ ಕಾಂಗ್ರೆಸ್ಗೆ ಗಾಂಧೀಜಿ ಅಂತಾರಲ್ಲ, ಗಾಂಧೀಜಿ ಅನ್ನೋರೆಲ್ಲ ಎಲ್ಲಿಂದ ಕಾಸು ಜಾಸ್ತಿ ತೆಗಿತಾರೆ ಅಂದರೆ ಇಲ್ಲಿ ಇದೊಂದೇ ಮೂಲ. 45,000 ಕೋಟಿ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕಳೆದ ಸಾಲಿನಲ್ಲಿ ಒಂದು 40,000 ಕೋಟಿ ಲೆಕ್ಕ ಮಾಡಿದ್ರು. ಫೆಬ್ರವರಿಗೆ ಏನೋ ನನ್ನ ಕೊಲೀಗ್ಸ್ ಹೇಳ್ತಿದ್ದಾರೆ 36,000 ಕೋಟಿ ಆಗಿದೆ. ಈ 4,000 ಕೋಟಿ ಮಾರ್ಚಲ್ಲಿ ಆಗೇ ಆಗುತ್ತೆ ಗ್ಯಾರಂಟಿ ಅಂತ. ಸೊ 40,000 ಕ್ರೋರ್ಸ್ ಬರುತ್ತೆ. 5,000 ಕೋಟಿ ಎಕ್ಸಸ್ ಕೇಳ್ತಾ ಇದ್ದಾರೆ. ಆಲ್ ರೈಟ್, ಈಗ ಅಬಕಾರಿ ಸುಂಕ ವ್ಯವಸ್ಥೆಯನ್ನು ಅವರು 16 ಸ್ಲ್ಯಾಬಿಂದ 8 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಮತ್ತು ಎಲ್ಲ ಮದ್ಯದ ಮೇಲೆ ಮದ್ಯದ ಪ್ರಮಾಣ, ಆಲ್ಕೋಹಾಲ್ ಕಂಟೆಂಟ್, ಅದರ ಮೇಲೆ ಟ್ಯಾಕ್ಸನ್ನು ಮಾಡ್ತಾರೆ. ಓಕೆ, ಸ್ಲ್ಯಾಬ್ ಇರುತ್ತೆ. ಸ್ಲ್ಯಾಬ್ ಒಳಗಡೆ ಇರುವ ಪದಾರ್ಥಗಳು ಯಾವುದೋ X, Y, Z, W, A, B ಅಂತ ಇಟ್ಕೊಳ್ಳಿ. ಅವುಗಳಲ್ಲಿರುವ ಆಲ್ಕೋಹಾಲ್ ಕಂಟೆಂಟ್ ಏನಿದೆ ಆ ಕಂಟೆಂಟ್ ಮೇಲೆ ಒಂಥರ ಆ್ಯಡ್ ವೆಲೋರಿಯಂ ಥರ ಟ್ಯಾಕ್ಸ್ ಹಾಕ್ತಾ ಬರ್ತಾರೆ ಅವರು. ಇಟ್ಸ್ ನಥಿಂಗ್ ಬಟ್ ಆ್ಯನ್ ಆ್ಯಡ್ ವೆಲೋರಿಯಂ. ಓಕೆ, ಲೆಟ್ ಮಿ ಪುಟ್ ಇಟ್ ದಟ್ ವೇ. ಪರ್ಫೆಕ್ಟ್ ಆ್ಯಡ್ ವೆಲೋರಿಯಂ ಇದೆ, ಏನು ಅನುಮಾನನೇ ಬೇಡ. ಅದರ ಆ ಥರದ್ದೆಲ್ಲ ಹಾಕ್ತಾ ಬರ್ತಾರೆ. ಹಾಗಾಗಿ ಭಾಳ ದೊಡ್ಡ ವ್ಯತ್ಯಾಸ ಆಗಲಿಕ್ಕಿಲ್ಲ ಅಂತ ಅದರ ಆ ಕ್ಷೇತ್ರದ ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ದುಡ್ಡೆಲ್ಲಿಂದ ಬರುತ್ತೆ ಇವ್ರಿಗೆ 6,000 ಕೋಟಿ ಅಡಿಷನಲ್ ಮುಂದಿನ ವರ್ಷ ಅಂತಂದರೆ? ಜನರ ಕನ್ಸಂಪ್ಷನ್ ಜಾಸ್ತಿಯಾಗಿ ಬರುತ್ತೆ. ಅಂದರೆ ಇರುವ ಕುಡುಕರು ಹೆಚ್ಚು ಕುಡಿಯುತ್ತಾರೆ, ಹೊಸ ಕುಡುಕರು ಹುಟ್ಟಬಹುದು. ಅಥವಾ ಹೊಸ ಕುಡುಕರನ್ನು ಹುಟ್ಟು ಹಾಕುವುದು
ಮತ್ತು ಇರುವ ಕುಡುಕರನ್ನು ಹೆಚ್ಚು ಕುಡಿಯುವಂತೆ ಪ್ರೇರೇಪಿಸುವ ವ್ಯವಸ್ಥೆ ಇನ್ನಷ್ಟು ಹೊಸ ಅಂಗಡಿಗಳ ಮೂಲಕ ಬಲಿಷ್ಠವಾಗಬಹುದು. ಹಾಗಾಗಿ 6,000 ಕೋಟಿ ಬರ್ಬೋದು. ಎಸ್, ಇದು ಹೇಗೆ ವ್ಯತ್ಯಾಸ ಆಗ್ಬೋದು ಸರ್? ಅತಿ ಕಡಿಮೆ ದರದ ಮದ್ಯವನ್ನು ಕುಡಿತಾರಲ್ಲ ಅಂಥವರಿಗೆ ದೊಡ್ಡ ಎಫೆಕ್ಟ್ ಆಗಬಹುದು? ಇಲ್ಲ, ಆಗಲ್ಲ. ಅವ್ರಿಗೇನಷ್ಟಾಗಲ್ಲ. ಈ ಚೀಪ್ ಲಿಕ್ಕರ್ಗೆ ತುಂಬ ವ್ಯತ್ಯಾಸ ಬರುತ್ತೆ ಅಂತ ನಾನು ಹೇಳೋಕ್ಕಾಗ್ತಾ ಇಲ್ಲ. ಬಟ್ ಅದರ್ವೈಸ್ ಪ್ರೀಮಿಯಂ ಲಿಕ್ಕರ್ ಸೆಗ್ಮೆಂಟಲ್ಲಿ ಆಗುತ್ತೆ. ಲೈಸೆನ್ಸ್ಗಳು ಕೊಡ್ತಾ ಸ್ವಲ್ಪ ಜಾಸ್ತಿ ಅದನ್ನು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅಂದರೆ ಜನರಿಗೆ ಎನ್ಕರೇಜ್ ಮಾಡ್ದಂಗೆ. ಈಗ ತಾಲೂಕಿಗೊಂದು ಕ್ರೀಡಾಂಗಣ ಅಂತ ಯಾಕೆ ಮಾಡ್ತಾರೆ? ಜನ ಎಲ್ಲ ಆಟ ಆಡಿ. ತಾಲೂಕಿಗೊಂದು ಅಥವಾ ಪಂಚಾಯಿತಿಗೊಂದು ಸಾರ್ವಜನಿಕ ಇದು ಆರೋಗ್ಯಾಲಯ, ಪಬ್ಲಿಕ್ ಹೆಲ್ತ್ ಸೆಂಟರ್ ಅಂತ ಜನ ಎಲ್ಲ ಆರೋಗ್ಯ ಸರಿ ಮಾಡ್ಕೊಳ್ಳಿ ಅಂತ. ಹಾಗೆ ಹಳ್ಳಿಗೊಂದು ಗುಂಡಿನ ಅಂಗಡಿ. ಯಾಕೆಂದರೆ ಹೆಚ್ಚೆಚ್ಚು ಕುಡಿಯಿರಿ. ಮತ್ತು ಅದರ ಮುಂದ್ಗಡೆಯಲ್ಲಿ ಒಂದು ಇದು ಮಾಡೋ ಒಂದು ಬೋರ್ಡ್ ಹಾಕ್ತಾರೆ, ಸನ್ನದ್ದುದಾರರು ರೇಣುಕಮ್ಮ ಕೋಂ ಲಿಂಗಪ್ಪ ಅಂತೇನೋ ಒಂದು ಹಾಕಿರ್ತಾರೆ. ನೀವು ನೋಡಿಲ್ವಾ? ಹಾಕಿಲ್ಲ ಬೋರ್ಡ್ ಹಾಕಿರ್ತಾರೆ. ಅದರ ಪಕ್ಕಕ್ಕೆ ಒಂದು ಕಂಡೀಷನ್ ಮಾಡಿ, ಮಹಾತ್ಮ ಗಾಂಧಿದು ಒಂದು ಫೋಟೋ ಹಾಕ್ಬೇಕು ಅಂತ. ಯಾಕೆ ಸರ್? ಯಾಕೆ ಹಾಕ್ಬೇಕು ಸರ್? ಮಹಾತ್ಮ ಗಾಂಧಿ ಡೈಲಿ ಸಾಯ್ಬೇಕು. ಅವ್ರು ಒಂದು ದಿನ ಸಾಯಿಸಿದ್ರು ಅಂತ ಆರೋಪ. ಇವ್ರು ಡೈಲಿ ಸಾಯಿಸ್ತಾರಲ್ಲ. ಹಾಗಾಗಿ ಡೈಲಿ ಜನ ಅದನ್ನು ನೋಡ್ತಾ ಇರಬೇಕು. ಹಿಂಗೆ ಗಂದೆ ಅಂದ್ಬಿಟ್ಟು ಗುಂಡು ಹಾಕೊಂಬರ್ಬೇಕು ಅವ್ರ ಮುಂದೆ ಫೋಟೋ ಹಾಕಿ. ಎಸ್, ಬೇಗ ಅಲ್ಲ ಸರ್ಕಾರಕ್ಕೆ ಮುಂದಕ್ಕಿನ್ನು ಸುದ್ದಿಗೂ ಬೇಜಾನಿದೆ. ಗ್ಯಾರಂಟಿ ಯೋಜನೆಗೆ ಬಜೆಟ್ನಲ್ಲಿ 50,685 ಕೋಟಿ ಮೀಸಲಿರಿಸಲಾಗಿದೆ. ಆದರೆ ಕಳೆದ ಬಾರಿಗಿಂತ ಕಮ್ಮಿ ಹಣ ಮೀಸಲಿಡಲಾಗಿದೆ. ಯುವ ನಿಧಿಗೆ ಹಣವನ್ನು ಇಟ್ಟೇ ಇಲ್ಲ. ಕೌಶಲಾಭಿವೃದ್ಧಿಯ ಹಣ ಬಳಕೆ ಆಗಲಿದೆ. ಹಣ ಕಡಿಮೆ ಮೀಸಲಿಟ್ಟಿದ್ರೂ ಕೂಡ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಫೆಬ್ರವರಿಯವರೆಗೂ ಕೂಡ 1,21,598 ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಾಗಿ ವೆಚ್ಚ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿದೆ. ಕಳೆದ ಬಾರಿ 51,300 ಕೋಟಿ ಇಟ್ಕೊಂಡಿದ್ರು. ಪೂರಕ ಬಜೆಟಲ್ಲಿ ಒಂದು 5,000 ಕೋಟಿ ಅಡಿಷನಲ್ ಮಾಡಿ 56ಕ್ಕೆ ಹೋಗಿದ್ರು. ಈ ಸರಿ 50 ಇಟ್ಟಿದ್ದಾರೆ. ಪೂರಕ ಬಜೆಟಲ್ಲಿ ಇಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಸಮಸ್ಯೆ ಇರೋದಿಲ್ಲಿ ಅನ್ನಭಾಗ್ಯ ಯೋಜನೆಗೆ 6,200, ಗೃಹಲಕ್ಷ್ಮಿಗೆ 28,000, ಗೃಹ ಜ್ಯೋತಿಗೆ 10,000, ಶಕ್ತಿಗೆ 5,300 ಅಂತಿದ್ದಾರೆ. ಪ್ರಾಬ್ಲಮ್ ಈಸ್ ಇದೆಲ್ಲದರಲ್ಲೂ ಬಾಕಿ ಇಟ್ಟಿದ್ದೀರಿ. ಬಾಕಿ ತೋರಿಸ್ತಾ ಇಲ್ಲ ನೀವು. ದಿಸ್ ಈಸ್ ವೇರ್ ಐ ಸೆಡ್ ಆರಂಭದಲ್ಲಿ ಹೇಳಿದ್ನಲ್ಲ, ಫೈನಾನ್ಷಿಯಲಿ ಡೇಂಜರಸ್ ಡಾಕ್ಯುಮೆಂಟ್ ಥರ ಇದೆ ಇದು ಅಂತ. ಬಾಕಿ ಇಲ್ಲ. ಎಲ್ಲಿದೆ ಬಾಕಿ? ಆ ಬಾಕಿ ಪೇ ಮಾಡೋನು ಅವನು. ಟೇಕ್ ಎನ್ ಎಕ್ಸಾಂಪಲ್, ಶಕ್ತಿ ಯೋಜನೆ ಬಸ್ಸಲ್ಲಿ 5,300 ಕೋಟಿ ರೂಪಾಯಿ ನೀವು ಇಟ್ಟಿದ್ದೀರಿ. 4,000 ಕೋಟಿ ಬಾಕಿ ಇದೆ, ಆಲ್ರೆಡಿ ಬಾಕಿ ಇದೆ. ಸೊ ಅದು ಪೇ ಆಗಬೇಕಲ್ಲ. ಪೇ ಆದರೆ 1,300 ಕೋಟಿ, ಹಂಗಾರೆ ಮತ್ತೆ 4,000 ಕೋಟಿ ಸೇರ್ಕೊಳ್ಳುತ್ತೆ. ಹಾಗೇ ಅದು ಬಾಕಿ. ಅದೇ ಕಾಕಾ ಪಾಟೀಲು ಕಾಫಿ ಪುಡಿನ ಈ ಮನೆಯಿಂದ ತಂದು ಮಾದೇವಪ್ಪನ ಕೈ ಕೊಟ್ಟು ಆ ಕಡೆ ಮನೆಗೆ ಕೊಡ್ಸೋದು, ಬ್ಯಾಲೆನ್ಸ್ ಮಾಡಿ. ಕಾಕಾ ಪಾಟೀಲ್ ಮಾದೇವಪ್ಪನ ನಿಜವಾದ ವ್ಯಕ್ತಿಗಳ ಡಯಾಸಲ್ಲಿ ಅವತ್ತು ಅಥವಾ ಸುಮ್ಮನೆ ಅವ್ರು ಹೇಳಿದ್ದಿದ್ದ? ಇಲ್ಲ, ಮಾದೇವಪ್ಪ ಇದ್ರು ಸರ್. ಮಾದೇವಪ್ಪನ ಇದ್ರು. ಕಾಕಾ ಪಾಟೀಲ್ ಇರಲಿಲ್ಲ ಸರ್. ಬಟ್ ಕಾಕಾ ಪಾಟೀಲ್ ಇದ್ರಲ್ಲಿ ಬಂದಿದ್ರು ಸರ್. ಅಂದ್ರೆ ಆ ವ್ಯಕ್ತಿಗಳಿಗೆ ನಾವು ಅವಮಾನ ಮಾಡ್ತಿಲ್ಲ ತಾನೇ? ಇಲ್ಲ. ಓಕೆ, ಡನ್, ಆಲ್ ರೈಟ್. ಸೊ ಅದು ಮಾಡ್ಬೋದು ಬೇಕಾದ್ರೆ. ಈಗ ಆ ರೀತಿ ಆಗ್ತಾ ಇದೆ ಇದು. ನಮ್ಮ ಅಮ್ಮ ಮಾಡ್ತಿದ್ಲಲ್ಲ ಆ ಥರ. ಗೆಸ್ಟ್ ನಮ್ಮ ಮನೆಗೆ ಬಂದಾಗ ಸಕ್ಕರೆ ಇಲ್ಲ, ಕರಿಯೋರು ಬರ ಇಲ್ಲಿ ಅನ್ನೋದು. ಓ ಏನಮ್ಮ ಅಂತಾರೆ, ತಗೊಳಕ ಅಂತ ಒಂದು ದೊಡ್ಡ ಲೋಟ ಕೊಡೋರು ಕೈಗೆ, ಇಷ್ಟು ದೊಡ್ಡದು. ಹೋಗ ಪಕ್ಕದ ಮನೇಲಿ ಅವರು ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದರು, ಚಂಪಕ ಮಮ್ಮಿ ಅಂತ ಅವ್ರನ್ನ ಕರಿತಿದ್ವಿ. ಅಲ್ಲಿ ಕಳಿಸ್ತಿದ್ರು. ಹೋಗ ಅವ್ರ ಮನೆಯಿಂದ ಎಸ್ಕೊಂಬರ ಅಂತಾರೆ. ಇದ್ಕೊಂಬರ್ತಾಯಿದ್ವಿ, ಕೊಡ್ತಾಯಿದ್ವಿ ನಮ್ಮ ಅಮ್ಮಂಗೆ. ನಮ್ಮ ಅಮ್ಮ ಎಲ್ಲ ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬಂದಾಗ ಇನ್ನೊಂದು ಸರಿ ಕೊಡೋಳು, ಇನ್ನೊಂದು ಮನೆಗೆ ಕಳಿಸೋಳು ನಮ್ಮಮ್ಮ. ಅಲ್ಲಿಂದ ತರ್ತಿದ್ವಿ. ಈ ಮನೆಗೆ ಕೊಡ್ಬೇಕಾದ್ರೆ ಆ ಮನೆಯಿಂದ ತಂದು ಇಲ್ಲಿ ಕೊಡು, ಈ ಮನೆಯಿಂದ ತಂದಾಗ ಅಲ್ಲಿ ಕೊಡು. ಇದು ಸಾಲ ಮಾಡೋರು ಭಾಳ ಪಂಟ್ರುಗಳಿರ್ತಾರೆ ಆಫೀಸ್ಗಳಲ್ಲಿ. ಕೊಲಿಗೆ ಹತ್ರ ಗುರ ಕೊಡಮ್ಮ ಒಂದು 500 ರೂಪಾಯಿ ಅರ್ಜೆಂಟ ಅಂತಿರ್ತಾನೆ. ಬಿ ಹತ್ರ ಮಾಡೋವಾಗ 600 ತಗೊಂಡು ಇವ್ರಿಗೆ 500 ಕೊಟ್ಟು 100 ಜೋಬ್ಗೆ ಹಾಕ್ಕೊಂಡು ಸಾಲ ಆದ್ಮೇಲೆ 600 ಹಾಕತ್ತಾರೆ ತಲೆ ಮೇಲೆ. ಹಾಗೆ ಇದು ಕೇಸು ಸರ್. ಸಿ, ಎಲ್ಲಿಂದ ದುಡ್ಡು ಬರಬೇಕು ರಾಜ್ಯಕ್ಕೆ? ದೇರ್ ಇಸ್ ನೋ ಮನಿ. ದುಡ್ಡಿಲ್ಲ ನಿಮ್ಮ ಹತ್ರ. ಯಾವನಿ ಗ್ಯಾರಂಟಿ ಸ್ಕೀಮ್ ಮಾಡಿದ ಅವನು ಕಪಾಳಕ್ಕೆ ಹಾಕಬೇಕು ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಕಪಾಳ ಕೊಡಿಬೇಕು ಅವನಿಗೆ ಅಂತ. ಗ್ಯಾರಂಟಿ ಸ್ಕೀಮ್ ಬಗ್ಗೆ ಅಲ್ಲ, ದ ವೇ ಇಟ್ ವಾಸ್ ಡಿಸೈನ್ಡ್, ದ ವೇ ಇಟ್ ವಾಸ್ ಬ್ರಾಟ್ ಇನ್, ಆ್ಯಂಡ್ ದ ಆರೋಗೆನ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಇಟ್ಸ್ ಲೀಡರ್ಸ್ ಇದನ್ನು ಇಂಪ್ಲಿಮೆಂಟ್ ಮಾಡುವಾಗ ಅವತ್ತು ಹೇಳಿದ್ರು ಕೇಳಲಿಲ್ಲ. ನಿಮ್ಮ ಆರೋಗೆನ್ಸಿಂದ ಈ ಪರಿಣಾಮಕ್ಕೆ ಬಂದಿದ್ದೀರಿ ಇವತ್ತು. ಲುಕ್ ಅಟ್ ದಿ ತಮಾಷಾ ನಿಮ್ಮದು. 8,15,000 20,000 ಕೋಟಿ ಸಾಲಕ್ಕೆ ಹೊರಟೋಗಿದ್ದೀರಿ ಆಲ್ರೆಡಿ. 28-29 ಸಾಲಿನ ಹೊತ್ತಿಗೆ 10,000 ಕೋಟಿಗೆ ಹೋಗ್ತಾ ಇದ್ದೀರಿ, ವಿಚ್ ಈಸ್ ಡಬಲ್ ದಿ ಸೈಜ್ ಆಫ್ ಯುವರ್ ಬಜೆಟ್. ಅಂದರೆ ನಿಮ್ಮ ಬಜೆಟ್ ಗಾತ್ರಕ್ಕೆ ಡಬಲ್ ಹೋಗ್ತಾ ಇದ್ದೀರಿ. ಆಲ್ ರೈಟ್. ಕೇಂದ್ರದಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ಪ್ಲೀಸ್ ಲಿಸನ್. ಯು ಟೆಲ್ ಮಿ ಇನ್ ಯುವರ್ ಬಜೆಟ್ ಕಾಪಿನಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ 25-26ರಲ್ಲಿ ಒಂದು 65,000 ಕೋಟಿ ಚಿಲ್ಲರೆ ನಮಗೆ ಬಂದಿದೆ ಕೇಂದ್ರ ಸರ್ಕಾರದಿಂದ. ತರಾವರಿ ಇನ್ಕಮ್ ಟ್ಯಾಕ್ಸು ಡ್ಯಾಶು ಇಂದ.
ಈಗ ಈ ಸರಿ ನೀವು ಹೇಳ್ತಾ ಇದ್ದೀರಿ 70,000 ಚಿಲ್ಲರೆ ಕೋಟಿ ಬರುತ್ತೆ, ಒಂದು 16-17 ಕೋಟಿ ಎಕ್ಸ್ಟ್ರಾ ಬರುತ್ತೆ ನನಗೆ ಅಂತ. ಎಲ್ಲಿಂದ ಬರುತ್ತೆ? ಫೈನಾನ್ಸ್ ಕಮಿಷನಲ್ಲಿ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ ನಿಮ್ಗೆ ಒಂದು 6,000 ಕೋಟಿ ಅಡಿಷನಲ್ ಬರೋದು ಬಿಟ್ಬಿಟ್ರೆ ಇನ್ಯಾವುದು ಬರಲ್ಲ. ಇನ್ಫ್ಯಾಕ್ಟ್ ಯು ಹ್ಯಾವ್ ಲಾಸ್ಟ್ ಮನಿ ಇನ್ GST. 8-10% ಇವ್ರದ್ದು ಟ್ಯಾಕ್ಸ್ ಮೊಬಲೈಸೇಷನ್ ಬಿದೋಗಿದೆ ಕೆಳಕ್ಕೆ. ನೀವೇನು ಮಾಡಿದ್ದೀರಿ? ಛತ್ರಿಗಳ ಥರ ಪಕ್ಕ ಛತ್ರಿಗಳು ನೀವು ಪುಸ್ತಕದಲ್ಲಿ ಯಾಮಾರ್ಸಕ್ಕೆ ನಮ್ಮನ್ನು. ಇಯರ್ ಆನ್ ಇಯರ್ ಟಾರ್ಗೆಟ್ ಕೊಟ್ಟೋಗಿದ್ದೀರಿ, ಹಾಕ್ಕೊಂಡು ಟಾರ್ಗೆಟ್ ಕಂಪೇರ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಆ್ಯಕ್ಚುಲಿ 6% ಜಾಸ್ತಿ ಕಲೆಕ್ಟ್ ಮಾಡಿದ್ದೀವಿ ಅಂತ ತೋರಿಸ್ತೀರಿ. ಈ ಥರದ ಬೋಗಸನ್ನು ನನ್ನ ಹತ್ರ ಬಿಡಕ್ಕೆ ಬರಬೇಡಿ ಯಾರೂ. ಇಂಥವು ಭಾಳ ನೋಡ್ಬಿಟ್ಟಿದ್ದೀವಿ ನಾವು ಆಟಗಳನ್ನು. ಆರ್ಟ್ ಸ್ಟೂಡೆಂಟ್ ಇರ್ಬೋದು, ಯಾರಿಗೆ ಬಿಡ್ತೀರಿ ಬಾಣನ ಈ ಥರ. ಹಾಗಾಗಿ ಸಿಗಾಕೋತಿರೋದು ನೀವು. ಅಲ್ಲಿಲ್ಲ ದುಡ್ಡು. ಎಗೈನ್ 4,000 ಕೋಟಿ 5,000 ಕೋಟಿ ನಿಮಗೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೊಟ್ಟೋಗಿದೆ. ಯು ಆರ್ ಲುಕಿಂಗ್ ಇಟ್ ಅನ್ ಅಡಿಷನಲ್ 5,000 crores. 5,000 ಕೋಟಿ ಅಡಿಷನಲ್ 29,000 ಕೋಟಿ ಕೇಳ್ತಾ ಇದ್ದೀರಿ ಈ ಸರಿಗೆ. ಎಲ್ಲಿಂದ ಬರಬೇಕು? ನಿಮ್ದು ಎ ಖಾತಾ ಬಿ ಖಾತಾ ಮತ್ತು ನಿಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇನೋ ಅಕ್ರಮ ಸಕ್ರಮ ಅದರಲ್ಲಿ ಬರಬೇಕು. ಅದು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ವಿ ಡೋಂಟ್ ನೋ. ಜನ ಮಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆ ದುಡ್ಡನ್ನು ಕೊಟ್ಟು. ಆಂಟಿಸಿಪೇಟೆಡ್ ಇವೆಲ್ಲ. ಹಾಗಾಗಿ ಭಯ ಆಗ್ತಾ ಇದೆ ನನಗೆ ಆರ್ಥಿಕವಾಗಿ. ಕ್ವಿಕ್ಕಾಗಿ ಹೇಳ್ತೀನಿ, ಮೊದಲನೇ ಬ್ರೇಕಿಗೆ ಹೋಗ್ಬಿಡೋಣ. ₹1 ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ಪಿಕ್ಚರ್ ಪ್ರಕಾರದಲ್ಲಿ 20 ಪೈಸೆನ ಸಾಲ ಮತ್ತು ಬಡ್ಡಿಗೆ ಕೊಡ್ತಾ ಇದ್ದೀರಿ. 20 ಪೈಸಾ ₹1. ಅದರ್ ಜನರಲ್ ಸರ್ವೀಸಸ್ಗೆ 18 ಪೈಸಾ. ಅದರ್ ಜನರಲ್ ಸರ್ವೀಸಸ್ ಅಂದರೆ ಬೇರೆ ಪಿಂಚಣಿಗಳು ಡ್ಯಾಶು ಕೆಲವು ಸಂಬಳಗಳು ಈ ಥರ ಎಲ್ಲವೂ ಬರ್ಬೋದು ಅದರಲ್ಲಿ. ಅದರ್ ಎಕನಾಮಿಕ್ ಸರ್ವೀಸಸ್ ಒಂದು 14 ಪೈಸಾ. ಅದು ಎಗೈನ್ ಸಾಲ, ಗ್ರ್ಯಾಂಟು, ರಿವರ್ಸು, ವಾಪಸ್ ಕೊಡೋದು, ಲೋ ಇದರಲ್ಲಿರೋದು ಅದೆಲ್ಲ ವಾಪಸ್ಸು ಎಲ್ಲ ಸೇರಿದ್ರೆ 52 ಪೈಸಾ ಆಯ್ತು. ಇಲ್ಲಿ ಕೈಯಲ್ಲಿರೋದು ನಿಮ್ಮ ಹತ್ರಗೆ 48 ಪೈಸಾ. 48 ಪೈಸದಲ್ಲಿ 15 ಪೈಸಾ ಸೋಷಿಯಲ್ ವೆಲ್ಫೇರ್ಗೂ ಎಜುಕೇಷನ್ಗೂ 10 ಪೈಸಾ ಹಾಕಿದ್ರೆ 25 ಪೈಸಾ ಎಗರೋಯ್ತು. ಅದರಲ್ಲೂ ಈಗ ಎಜುಕೇಷನಲ್ಲಿ 10 ಪೈಸದಲ್ಲಿ 6 ಪೈಸಾ ಸಂಬಳಕ್ಕೆ ಹೋಗುತ್ತೆ. ರೂಮ್ ಕಟ್ಟಕ್ಕೆ ಜಾಗ ಇಲ್ಲ, ಬಣ್ಣ ಹೊಡೆಯೋಕ್ಕೆ ಜಾಗ ಇಲ್ಲ. ತೆರಿಗೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅನ್ನೋದು ಬೋಗಸ್ಸು. ಸಾಲದಲ್ಲಿ ಹೊಸ ವೈಟ್ ಟ್ಯಾಪಿಂಗು. ಏನು ಖುಷಿಯಾಗುತ್ತೆ ವೈಟ್ ಟ್ಯಾಪಿಂಗ್ ಕಾಂಟ್ರಾಕ್ಟ್ ಅಂದರೆ. ಬಟ್ ಕಾಂಟ್ರಾಕ್ಟರ್ ಬಾಕಿ ಬಗ್ಗೆನೂ ಮಾತಾಡಿಲ್ಲ ಅಲ್ಲ. ಕಾಂಟ್ರಾಕ್ಟರ್ದು ಬಾಕಿದು 1,000 ಕೋಟಿ ಇದೆ. ಇಲ್ಲ ಕೊಡಲ್ಲ, ಅದನ್ನ ಬಾಕಿ ಇಲ್ಲ. ಬಾಕಿ 38,000 ಕೋಟಿ ಲೆಕ್ಕಾಚಾರ ನಿಮ್ದು ಆಲ್ಮೋಸ್ಟ್. ಅದ್ರಲ್ಲಿ 20,000 ಕೋಟಿ ಬಿಜೆಪಿ ಅವ್ರು ಮಾಡಿದ ಕಚಡ ಕೆಲಸದಿಂದ ಅಂತಾನೆ ಇಟ್ಕೊಳ್ಳೋಣ. ಇನ್ನು 18,000 ಕೋಟಿ ಯಾರು ತಾತನ ಮನೆದು? ನಿಮ್ಮ ಪೀರಿಯಡ್ ಅಲ್ವಾ ಅದು? ಯಾರು ಕೊಡೋರು ಅದನ್ನ? ಆ ಬಾಕಿ ಇಲ್ಲ. ಗ್ಯಾರಂಟಿಗಳ ಬಾಕಿ ಇಲ್ಲ. ಸಣ್ಣ ಯೋಜನೆಗಳ ಬಾಕಿ ಇಲ್ಲ. ಹೊಸ ಯೋಜನೆಗೆ ದುಡ್ಡಿಲ್ಲ. ಸಾಲ ಮಾಡು, ಹೊಸ ಯೋಜನೆ ಮಾಡು. ಆ ಹೊಸ ಯೋಜನೆಯಲ್ಲಿ ಇರೋದೇ 42 ಪೈಸಾ ನಿಮ್ಮ ಕೈಯಲ್ಲಿ. ಅದರಲ್ಲಿ 40% 60% ಅದೇ ಗೊತ್ತಾಯ್ತಾ? ಪರ್ಸೆಂಟೇಜ್ ಲೆಕ್ಕ ಅದೇ ಅಷ್ಟೇ ಹೇಳಂಗಿಲ್ಲ. ಅದು ಹೋಗುತ್ತೆ. ಅದರೊಳಗಡೆ ಅವ್ನು ಕೆಲಸ ಮಾಡ್ತಾನಂತೆ. ಹಿಂಗಾದರೆ ಹೆಂಗ್ರಿ ಉದ್ಧಾರ? ಕರ್ನಾಟಕ ಇಸ್ ಹೆಡಿಂಗ್ ಫಾರ್ ಎ ಡಿಸಾಸ್ಟರ್. ನೀವು ಹಿಂಗೆ ಮಾಡ್ಕೊಂಡು ಹೋದರೆ ಫೈನಾನ್ಷಿಯಲಿ ಹೇಳ್ತಿದ್ದೀನಿ, ಪೊಲಿಟಿಕಲಿ ನೀವೇನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗಿ ನಮಗೇನು ಹೋಗ್ಬೇಕು. ಎಸ್.